ಪದು ಇಲ್ಲೇ ಏನಿಯ ಪಕ್ಕದೂರ ಅಷ್ಟೇ ಒಂದ್ 7-8 ಕಿಲೋಮೀಟರ್. ಹಾಯಪ್ಪನೂ ಎಲೆಕ್ಷನ್ ನಿಂತವನಿ. ಹಾಯಪ್ಪನೂ ಪ್ರತಿ ವರ್ಷ ಯಾರ ಅವಶ್ಯಕತೆನೂ ಇಲ್ಲ ಅವನಿಗೆ. ಹೆಂಗ್ ಗೆಲ್ತಾನೆ ಗೊತ್ತಾ? ಜನರಿಗೆಲ್ಲ ಹೆಂಗ್ ಸಹಾಯ ಮಾಡಿ ಹೆಂಗ್ ಗೆಲ್ತಾನೆ ಅಂತ ಹೇಳಿದ್ರೆ ನೀನ್ ಆ ಯಪ್ಪನ್ ನೋಡ್ ಕಲಿಯೋದ್ ಬಾಳ ಐತೆ. ನೀನು ಅಂದ್ರೆ ನಮ್ಮ ಪಂಚಾಯತಿ ಬರಲ್ಲ, ಅದು ಬೇರೆ ಪಂಚಾಯತಿ ಬದದೆ. ಆ ಯಪ್ಪ ಬೇರೆ ಕಡೆ ನಿಂತವನಿ. ನನಗೆ ಗೊತ್ತಿರೋನೇನಿಯ ನಿಂಗೆ ನಾನು ಅವ್ರ ಅಡ್ರೆಸ್ ಎಲ್ಲ ಹೇಳ್ಬಿಟ್ಟು ಕಳಿಸ್ತೀನಿ. ಒಂದ್ ಕಿತ ಹೋಗಿ ನೋಡ್ಕೊಂಬಿಟ್ ಬಾ. ಆ ಯಪ್ಪ ಯಾವ್ಯಾವ ತರ ಎಲ್ಲಾನು ಎಲೆಕ್ಷನ್ಗೆ ಪ್ರಿಪ್ರೇಷನ್ ಮಾಡ್ತಾವ್ನಿ, ಏನ್ ಮಾಡ್ತಾವ್ನಿ, ಜನರಿಗೆಲ್ಲ ಏನು ಯಾವ ತರ ಜನರ ಹತ್ರ ಮಾತಾಡ್ತಾನೆ ಅದನ್ನೆಲ್ಲ ತಿಳ್ಕೊಂಬಿಟ್ಟು ಬಾಪದ್ದು. ನಿನ್ಗೂ ಬಹಳ ಒಳ್ಳೇದಾಯ್ತದೆ. ನಿಮ್ಮ ಮತ್ತೆ ಖಂಡಿತ ಗೆಲ್ತದೆ. ಅಯ್ಯಪ್ಪ ಎಷ್ಟು ವರ್ಷದಿಂದ ಗೆಲ್ತಾವ್ರೆ ಗೊತ್ತಾ ಯಪ್ಪ. ನನಗೆ ತುಂಬಾ ಗೊತ್ತಿರೋನೇನಿಯ. ನಾನು ಹೋಗಿ ತಿಳ್ಕೊಳ್ಳೋದಕ್ಕಿನ್ನ ನೀನೇನಿಯ ಹೋಗಿ ತಿಳ್ಕೊಂಬಿಟ್ಟು ಬಾ ಅಂತ ಅದಕ್ಕೆ ನಿನ್ಗೆ ಹೇಳ್ತಿರೋದು. ಹೋಗಿ ನೀನು ಅಯ್ಯಪ್ಪನ ಹತ್ರ ತಿಳ್ಕೊಂಬಿಟ್ಟು ಎಲ್ಲ ವಿಷಯನೂ ತಿಳ್ಕೊಂಬಿಟ್ಟು ಬಾ, ಸರಿನಾ? ಅಲ್ಲ, ನಿಮ್ಗೇನೆ ಎಲ್ಲ ವಿಷಯ ಗೊತ್ತಲ್ಲ. ನಾನ್ ಸುಮ್ಕೇನೆ ಇಲ್ಲಿಂದ ಅಲ್ಲಿ ಗಂಟ ಹೋಗ್ಬಿಟ್ಟು ಅಲ್ಲೆಲ್ಲ ಮಾಡ ಅಂತದೇನು. ನನಗ್ ಗೊತ್ತು. ಆದ್ರೆ ನನಗಿನ್ನ ಶಾನೆ ಗೊತ್ತು ಯಪ್ಪಂಗೆ. ನೀನ್ ಕಿತ್ತ ಗೆಲ್ಲೇಬೇಕು ಅಂತ ಆಟ ತೊಟ್ಟಿದ್ಯಲ್ಲ. ನಮ್ ಜನರಿಗೆಲ್ಲ ಯಾವ ತರ ನಾವು ಓಟ್ ಕೇಳ್ಬೇಕು, ನಮ್ ಜನರ ಹತ್ರ ಎಲ್ಲ ಯಾವ ತರ ಒಳ್ಳೆ ಕೆಲಸ ಮಾಡ್ರೆ ಜನ ಮೆಚ್ಕೋತಾರೆ, ಅವ್ರ ತರ ಆಗಕ್ಕೆ ನಾವೇನ್ ಮಾಡ್ಬೇಕು ಅಂತ ಹೋಗಿ ತಿಳ್ಕೊಂಬಿಡ್ ಬಾ. ನೋಡು, ಎಲೆಕ್ಷನ್ ನಿಂಗೆ ಬಹಳ ಮುಖ್ಯ. ಭದ್ರಮ್ಮ ನಿಂಗೆ ಕಾಂಪಿಟೇಷನ್ ಕೂಡ ಬಹಳ ಚೆನ್ನಾಗಿ ರೆಡಿ ಆಯ್ತಾವಳೆ. ಆ ಯಮ್ಮಂಗೆ ಎಲ್ಲನೂ ಗೊತ್ತು. ಯಾವಾಗ ಏನ್ ಮಾಡ್ಬೇಕು, ಹೆಂಗ್ ಮಾಡ್ಬೇಕು, ಪ್ರತಿಯೊಂದೂ ಯಮ್ಮಂಗೆ ಸಂದ ಗೊತ್ತಿರ್ತದೆ. ಅದಕ್ಕೆ ನಿಂಗೆ ಹೇಳ್ತಿರೋದು ನಾನು, ಸರಿನಾ? ಹೋಗೊಂದ್ ಕಿತ್ತ ಎಲ್ಲ ತಿಳ್ಕೊಂಬಿಡ್ ಬಾ, ನಿನಗೆ ಸುಲಭ ಆಯ್ತದಲ್ವಾ? ಸರಿ ಗೌಡ್ರೆ, ಆಯ್ತು. ನೀವ್ ಹೇಳಿದ್ಮೇಲೆ ನಾನು ಹೋಗ್ಬಿಟ್ಟು ತಿಳ್ಕೊಂಬಿಟ್ಟು ಬರ್ತೀನಿ. ಎಲ್ಲ ಇಸ್ಯನೂ ಕೇಳ್ಬಿಟ್ಟು ತಿಳ್ಕೊಂಬಿಟ್ಟು ಬರ್ತೀನಿ. ತಿಳ್ಕೊಳ್ಳೋದು ನಾನು ಶಾನೇನಿ ಐತೆ, ಅಲ್ಪ ಸ್ವಲ್ಪ ಅಲ್ವಲ್ಲ. ಹೋಗಿ ತಿಳ್ಕೊಂಬಿಟ್ಟು ಬರ್ತೀನಿ ಬಿಡಿ. ನನ್ನ ಹೆಸರು ಹೇಳು. ನನ್ನ ಹೆಸರು, ಊರ ಹೆಸರು ಎಲ್ಲನೂ ಹೇಳಿ ಹಿಂಗ್ ಗೌಡ್ರು ಕಳಿಸಿದ್ರು ಅಂತ ಹೇಳ್ಬಿಟ್ಟು ಸರಿ ಆಯ್ತು ಅಂತ ಹೇಳ್ಬಿಟ್ಟು ಅವ್ರು ಎಲ್ಲ ಇಷ್ಟನ್ವೇ ಹೇಳ್ತಾರೆ. ಸರಿನಾ? ಹೋಗ್ಬಿಟ್ಟು ಬನ್ನಿ, ಒಳ್ಳೇದಾಗ್ಲಿ. ಹಾ, ಸರಿ ಆಯ್ತು. ಲೇ ಪದ್ದಿ, ಆ ಬರೀ ಓಡಾಡೋದೇನಿ ಆಯ್ತು. ಆ ಭದ್ರಮ್ಮನ ಮುಂದೆ ಗೆಲ್ಲಕ್ಕಾಗಲ್ಲ ಅಂತ ಎಲ್ರೂ ಹೇಳ್ತಾರೆ. ನೀನಂತೂ ಬಿಡಂಗಿಲ್ಲ. ಪ್ರಯತ್ನನಾದ್ರೂ ಪಡ್ಬೇಕಲ್ವೇನೆ ಜಯಮ್ಮ. ನೀನ್ ಪ್ರಯತ್ನನೇ ಪಡ್ದಿದ್ದಂಗೆ ನಾವು ಗೆಲ್ತೀವಿ, ನಾವು ಗೆಲ್ತೀವಿ, ನಾವು ಗೆಲ್ತೀವಿ, ಇಲ್ಲ ನಾವು ಸೋಲ್ತೀವಿ ಸೋಲ್ತೀವಿ ಅಂತ ಕುಂತ್ಕೊಳಕಾಯ್ತದ? ಪ್ರಯತ್ನ ಅನ್ನೋದು ಬಹಳ ಮುಖ್ಯ. ಪ್ರಯತ್ನ ಪಡ್ಲೇಬೇಕು. ಸರಿ ಸರಿ ಕಣ್ಪದ್ದು, ಆಯ್ತು. ಬಾ ಹೋಗೋಣ. ನೀನೀಗ ಹೋಗೋಣ ಅಂತಾರೆ ನಾನು ಬೇಡ ಅಂತ ಹೇಳ್ತೀನ. ಬಾ ಹೋಗೋಣ. ಇದೇನೇ ನೀಯ ಗೌಡ್ರು ಮನೆ. ಅವ್ರು ಹೇಳಿದ್ರಲ್ಲ 2 ನಿಮಿಷ ಅಂತ ಹೇಳ್ಬಿಟ್ಟು ನಿಂತ್ಕೊಳ್ಳೋಣ ಇರು, ಏನು ಹೇಳ್ತಾರೋ. ಯಜಮಾನ್ರೆ, ಕುರಿಗಳನ್ನೆಲ್ಲನೂ ಹೊಡ್ಕೊಂಡು ಹೋಯ್ತೀನಿ. ಲೇ ಪತಿ, ಅಲ್ಲಿ ನೋಡೆ ರಾಧವನ್ ಗಂಡ. ಇಲ್ಲಿ ಯಾಕೆ ಬತ್ತಾನ ಅವನು? ನೋಡೆ, ಇವನೇನೆ ಮಾಡ್ತಾವನೆ ಇಲ್ಲಿ. ನನಗೂ ಗೊತ್ತಿಲ್ಲ ಏನ್ ಮಾಡ್ತಾವನೆ ಅಂತ. ಯಜಮಾನ್ರೆ, ಕುರಿಗಳ ಹೊಡ್ಕೊಂಡು ಹೋಗ್ಲಾ? ಹಂಗೇನಿಯ ಕುರಿಗಳಿಗೆ ಇಂಜೆಕ್ಷನ್ ಹಾಕ್ಸ್ಬೇಕು ಕಣ್ಲಾ? ನೋಡ್ಲಾ, ನೀನ್ ನ್ಯಾಯವಾಗಿ ಕೆಲ್ಸಕ್ಕೆ ಬರಂಗಿದ್ರೆ ಕೆಲ್ಸಕ್ಕೆ ಬಾ. ನೀನ್ ಎಲ್ಲ ನ್ಯಾಯವಾಗಿ ಇಲ್ಲ ಅಂತ ಹೇಳಿದ್ರೆ ಸುಮ್ಕೆ ನೀನು ಒಯ್ತಾ ಇರ್ಬೇಕು ಅಷ್ಟೇ. ಏನ್ಲಾ ಕುರಿಗಳು ಕಾಯೋದ್ರಾಗೂ ನಿನ್ಗೆ ಇಷ್ಟೊಂದು ಈಗಿತ ಸಂಬಳ ಎಲ್ಲ ಕತ್ತರಿಸ್ಬಿಟ್ಟು ಕೊಟ್ಟಿವ್ನಿ. ಆದ್ರೂ ನೀನು ನ್ಯಾಯವಾಗಿ ಬರಕಿಲ್ವಾ? ಅದೇನೋ ನಾನು ಹೋಗ್ಬಿಡ್ತೀನಿ, ಸಂಜೆ 3 ಗಂಟೆಗೆ ಹೋಯ್ತೀನಿ, 4 ಗಂಟೆಗೆ ಹೋಯ್ತೀನಿ ಅಂತ ಹೇಳ್ತೀಗಂತೆ. ಏನ್ ನ್ಯಾಯವಾಗಿ ಕೆಲಸ ಮಾಡ್ಬೇಕು ಅಂತ ಮಾಡ್ತಾ ಇದೀಗ, ಇಲ್ಲ ಅಂತ ಮಾಡ್ತಾ ಇದೀಗ ನೀನು? ಅಯ್ಯಯ್ಯೋ, ಇವನಿಲ್ಲಿ ಕುರಿ ಕಾಯ್ತಾವನೇನೆ ಜಯಮ್ಮ. ಯಾರಿಗೆ ಗೊತ್ತು, ಇದ್ರು ಇರ್ಬೋದೇನೋ. ಅಲ್ಲ, ನಿನ್ನ ಹತ್ರ ಏನಂತ ಹೇಳಿದ್ದು? ಅದೇನೋ ಈ ಕಂಪ್ಯೂಟರ್ ಕೆಲಸ, ಇಂಜಿನಿಯರು ಅದೇ ಇದು ಅಂತ ಹೇಳ್ತಿದ್ದ. ಇಲ್ಲಿ ನೋಡಿದ್ರೆ ಕುರಿ ಕಾಯ್ತಾವನ ಇಲ್ಲಿ. ಇವನ್ ದಿಮಾಕಕ್ಕೆ ಸರಿಯಾಗೈತಾ? ಇಲ್ಲ ಇವನ್ ಥರನೇ ಯಾರಾದ್ರೂ ಜೆರಾಕ್ಸ್ ಥರ ಅವರ ಪ್ರಪಂಚದಾಗ 7 ಜನ ಇರ್ತಾರಲ್ವ ಒಂದೇ ಥರನೇನಿಯ? ಹಾಂ, ಇದೆಲ್ಲನೂ ಸುಮ್ಮನೆ ಏನಿಯ ಬೇರೆ ಯಾರೋ ಇರ್ಬೋದಾ ಅಂತ ಅನ್ನಿಸ್ತಾ ಇತ್ತು ನನಗೆ. ಅವನು ಯಾಕೆ ಅವನು ಇಂಥ ಹತ್ರ ಕೆಲಸ ಮಾಡೋನೇನೆ? ನೀನೇ ಯೋಚನೆ ಮಾಡು. ಇಂಥ ಹತ್ರ ಕೆಲಸ ಮಾಡ ಮಾರಾಯನೇನೇ ಅಲ್ಲ. ನನಗೆ ಯಾಕೋ ಅವನ ಥರ ಇರೋನೇ ಬೇರೆ ಯಾರೋ ಅನ್ನಿಸ್ತೈತೆ. ಈ ಶಾಮಣ್ಣ ಅಲ್ಲ ಅನ್ನಿಸ್ತೈತೆ ನನಗೆ. ಒಂದೇ ಥರ 50 ಜನ ಇರ್ತಾರೆ. ಮೀಸೆ, ಕೂದಲು, ಬಟ್ಟೆ ಎಲ್ಲ ಒಂದೇ ಥರ ಇರಕ್ಕೆ ಸಾಧ್ಯನೇನೆ ಜಯಮ್ಮ? ಇಲ್ಲ ಯಜಮಾನ್ರೆ, ನಮ್ಮ ಅಮ್ಮಂಗೆ ಹುಷಾರಿಲ್ವಲ್ಲ, ಅದಕ್ಕೆ ನೀವು ಟೆನ್ಷನ್ ಗಂಗೆ ಮಾಡ್ತಿದ್ದೆ ಅಷ್ಟೇ. ನೋಡಿ, ನೆನ್ನೆ ಮೊನ್ನೆಯಿಂದನೂ ನಾನು ನ್ಯಾಯವಾಗಿ ಕೆಲಸ ಮಾಡ್ತಾ ಇದ್ದೀನಿ. ದೇವ್ರಣೆಗೂ ಪ್ರತಿಯೊಂದು ಕೆಲಸನೂ ನ್ಯಾಯವಾಗಿ ನೀತಿಯಾಗಿ ಮಾಡ್ತಾ ಇದೀನಿ. ನೋಡಿ, ಹಂಗೆ ಕುರಿ ಎಲ್ಲನೂ ಅವೆಲ್ಲ ಗುಡಿಸ್ರಿ ಅಂತ ಹೇಳಿದ್ರಲ್ಲ, ಕುರಿ ಪಿಚ್ಕೆ ಎಲ್ಲ ಗುಡಿಸ್ಬಿಟ್ಟು ಗೊಬ್ಬರಕ್ಕೆಲ್ಲ ಹಾಕ್ಬಿಟ್ಟು ಬಂದಿವ್ನಿ. ನಾನು ಕರೆಕ್ಟಾಗಿ ಏನೇ ಕೆಲಸ ಮಾಡ್ತಾ ಇವನಿ. ಆದ್ರೆ ಆ ಅಣ್ಣಯ್ಯ ನನ್ನ ಜೊತೆ ಐತಲ್ಲ, ಆ ಅಣ್ಣಯ್ಯನೇ ಸುಮ್ಮನೆ ನನ್ನ ಬಗ್ಗೆ ಏನೇನೋ ಹೇಳ್ತಾ ಇತ್ತು ಅಷ್ಟೇನೇನಿಯ. ಸರಿ ಸರಿ ಸರಿ, ಕುರಿನ ಹಂಗೇನೆ ಇಂಜೆಕ್ಷನ್ ಕೊಡಿಸ್ಬೇಕು. ಒಂದು ಕುರಿಗೆ ಕಾಲಿಗೆ ಬೇರೆ ಏಟಾಗೈತೆ. ನೀನು ಸುಮ್ಮನೆ ಏನಿಯಾ ಕುರಿಯ ಮೇಸದಲ್ಲ. ಕುರಿಗೆಲ್ಲನೂ ಏನೇನು ಬೇಕು, ಏನೇನು ಬೇಡ, ಅವು ಕಾಲಿಗೆ ಏನಾಗೈತೆ, ಕೈಗೆ ಏನಾಗೈತೆ, ಪ್ರತಿಯೊಂದೂ ನೋಡ್ಕೋಬೇಕಾಯ್ತದೆ. ನೋಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಸುಮ್ಕೆ ಏನಿಯಾ ಅವಕ್ಕೇನ ತೊಂದರೆ ಆಗೋಯ್ತದೆ. ನೋಡು, ಕುರಿಗಳನ್ನ ಚೆನ್ನಾಗಿ ನೋಡ್ಕ, ಸರಿನಾ? ನೀನು ಬಿಟ್ಟಿರೋದೇ ಕುರಿ ನೋಡ್ಕೊಳ್ಳೋಕ್ಕೆ. ಅದನ್ನೇ ನೋಡ್ಕೊಳ್ಳಿಲ್ಲ ಅಂದ್ರೆ ನಿನ್ನ ಕೆಲಸದಿಂದ ತೆಗಿಬೇಕಾಯ್ತದೆ. ಬೇಡ ಸಾವುಕಾರ್ರೆ, ಬೇಡ. ಸರಿ ಆಯ್ತು ಹೇಳಿ. ಹೋಗಿ ನಾನು ನೋಡ್ಕೊಂತೀನಿ ಎಲ್ಲನೂ. ಇವತ್ತಿಂದ ಕುರಿಗಳ ಮೇಲೆ ಗಮನ ಇಟ್ಬಿಟ್ಟು ನೋಡ್ಕೊತೀನಿ. ಹಂಗೆ ಫ್ಯಾಮಿಲಿ ಸಮಸ್ಯೆಗಳೆಲ್ಲ ಶಾನೆ ಇತ್ತು, ಅದಕ್ಕೇನೇನಿಯ ಹಿಂಗೆಲ್ಲ ಆಯ್ತು ಅಷ್ಟೇನಿಯ. ಈಗ ಹೋಯ್ತೀನಿ, ಹೋಗ್ಬಿಟ್ಟು ಎಲ್ಲ ನೋಡ್ಕೊತೀನಿ. ಪಕ್ಕ ಕುರಿಕಾಯ ಕೆಲಸನೇ ಮಾಡ್ತಾವ ಇವನು, ಫಿಕ್ಸು. ಅಲ್ಲ, ಮಾಡೋದು ಏನು ಕೆಲಸನ ಮಾಡಲಿ, ಬಿಲ್ಡಪ್ ಯಾಕೆ ಕೊಡಬೇಕಿತ್ತು? ಲೆಕ್ಕ ಹಾಕು ಅಯ್ಯಪ್ಪನ ತಗೊಂಡ್ಬಿಟ್ಟು ಕೆಲಸ ಮಾಡ್ತಾವನೆ. ಅಲ್ಲಿ ನೋಡಿದ್ರೆ ಕಾರು ಗೀರು ಎಲ್ಲ ತಗೊಂಬಂದು ಬಿಲ್ಡಪ್ಪು. ಅಂದರೆ ರಮೇಶ್ ಅಣ್ಣ ಅಂದರೆ ಯಪ್ಪನ ಮಗ ಏನಾರ ಇರ್ಬೋದಾ ಅಂತ. ಲೇ ಜಯಮ್ಮ, ಇವನ ಹಿಂಬಾಲಿಸ್ಬಿಟ್ಟನ ನೋಡಬೇಕು. ಫಸ್ಟ್ ಇವ್ರ ಹತ್ರ ಮಾತಾಡ್ಬಿಟ್ಟು ಹೋಗೋಣ ಇರು. ಫಸ್ಟ್ ಎಲ್ಲ ಮಾತಾಡ್ಬಿಟ್ಟು ಆಮೇಕಿಂದ ಹೋಗೋಣ. ಅವನೇನು ಹೋಯ್ತಾನೆ, ಈ ಕಡೆ ತಿರ್ಕ ಅವನು ಕಾಣಿಸೋದು ಬೇಡ.
ಹಾ ಹೇಳ್ರಮ್ಮ, ನನ್ನಿಂದ ಏನಾಗ್ಬೇಕಾಗಿತ್ತು? ಅದೇ ನಮ್ಮೂರ್ ಗೌಡ್ರು ಕಳ್ಸಿದ್ರು. ನೀವು ಪಂಚಾಯತಿ ಎಲೆಕ್ಷನ್ ನಿಂತ್ಕಂತಿರಲ್ಲ, ಅದಕ್ಕೆ ಪಂಚಾಯತಿ ಎಲೆಕ್ಷನ್ ಎಲ್ಲ ನಮ್ಗೆ ನೋಡ್ಕೊಂಬಿಟ್ಟು ಕೇಳ್ಕೊಂಬಿಟ್ಟು ಬರ್ರಿ. ಪ್ರತೀಕಿತ ಅವರೇ ಏನಿಯ ಗೆಲ್ಲೋದು, ಅವ್ರು ನಿಮ್ಗೆಲ್ಲನ್ವೇ ಟಿಪ್ಸ್ ಗಿಪ್ಸ್ ಎಲ್ಲ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ರು, ಅದಕ್ಕೆ ಬಂದೆ. ಹೋ, ನಮ್ಮನ್ ಕಳ್ಸಿದ್ದ? ಬರ್ರಿ ಬರ್ರಿ ಕುಂತ್ಕೊ ಬರ್ರಿ. ಏ ಲೇ ಬಾರೆ, ಇವ್ರು ಕಾಪಿ ಮಾಡ್ಕೊಂಬಿಟ್ಟು ಬಾರೆ, ಹಂಗೆ ಚೇರ್ ತಗೊಂಬಿಟ್ಟು ಬಾ ಹೇಳ್ದು. ಅಯ್ಯೋ ನಮ್ಗೆ ಅಷ್ಟೊಂದು ಟೈಮ್ ಇಲ್ಲ, ನಾವು ಸಂಜೆ ಹಂಗೆ ಬರ್ತೀವಿ. ನಮಗೋಸಿ ಕೆಲಸ ಬೇರೆ ಇತ್ತು, ನಿಮ್ಮನ್ನ ಕಂಡುಬಿಟ್ಟು ಹೋಗೋಣ ಅಂತ ಬಂದೆ ಅಷ್ಟೇ. ನೀವೊಂದು ಚಿಕ್ಕ ಟಿಪ್ಸ್ ಕೊಟ್ಬಿಟ್ರು ಸಾಕು. ನೋಡಮ್ಮ, ನಮ್ ಜನ 5 ವರ್ಷ ಅಲ್ಲ 10 ವರ್ಷ ನಿನಗೆ ಸಹಾಯ ಮಾಡಿದ್ರು ಎಲ್ಲ ಮರ್ತು ಬಿಡ್ತಾರೆ. ನಾಳೆ ಎಲೆಕ್ಷನ್ನು ಇಲ್ಲ ಇನ್ನೊಂದು 10-15 ದಿನದಾಗ ಎಲೆಕ್ಷನ್ನು ಅನ್ನೋದು ಏನಿದೆ ನೋಡು, ಆವಾಗ ಮಾಡ್ತೀವಿ ನೋಡು, ಅದೆಲ್ಲ ನಮ್ಮ ಜನ ಚೆನ್ನಾಗಿ ನೆನ್ಪಿಟ್ಕೊಂಡಿರ್ತಾರೆ. ಜನರಿಗೆ ನಾವು ಸಹಾಯ ಮಾಡ್ತಾ ಇರಬೇಕು, ಜನರಿಗೆಲ್ಲನೂ. ಆವಾಗ ನೋಡು ಜನರು ಮನ್ಸಾಗಿ ಇಕ್ಕಂತಾರೆ, ಈ ಅಪ್ಪ ನಮಗೆ ಸಹಾಯ ಮಾಡ್ತಾನೆ, ಯಪ್ಪ ನಮಗೆ ಕಷ್ಟಕ್ಕೆ ಆಯ್ತಾನೆ ಅಂತ ಹೇಳ್ಬಿಟ್ಟು ಮನ್ಸಾಗ ಹಂಗೇನಿಯ ಮನ್ಸಾಗ ಮಡಿಕೊಂಡಿರ್ತಾರೆ. ಸರಿನಾ? ಇದರಿಂದನೇನಿಯ ನಮ್ಗೆಲ್ಲನೂ ಜಾಸ್ತಿ ಜಾಸ್ತಿ ಓಟುಗಳು ಬೀಳೋದು ಎಲ್ಲ ಆಗೋದು ಇದರಿಂದನೇನಿಯ. ನೀವು ಆ ಥರ ಮಾಡಿದ್ರೆ ಸಾಕು, ಜನರಿಗೆಲ್ಲ ನೀವು ಒಳ್ಳೇದು ಮಾಡ್ತಾ ಇದ್ದೀರಾ ಅಂತ ಗೊತ್ತಾದ್ರೆ ಜನರು ಎಲ್ಲನೂ ಆರಾಮಾಗಿ ಏನಿಯ ಓಟ್ ಹಾಕ್ತಾರೆ. ಯಜಮಾನ್ರೆ, ಈಗ ನೀವು ಕುರಿ ಕಾಯಕ್ಕೆ ಅಂತ ಒಬ್ರನ್ನ ಕಳ್ಸಿದ್ರಲ್ಲ, ಅವನ ಹೆಸರು ಶ್ಯಾಮ ಅಲ್ವಾ? ಹಾ, ಶ್ಯಾಮ ಅಂತ ಹೇಳ್ಬಿಟ್ಟು. ಹೌದಾ? ಎಷ್ಟ್ ದಿನದಿಂದ ಕುರಿ ಕಾಯ್ತಾವನೆ? ಆಗ್ಲೇ 1 ತಿಂಗಳು ಮ್ಯಾಲಾಯ್ತು ಕಣಮ್ಮ, ಬಂದು ಕುರಿ ಕಾಯ್ತಾವನೆ. ಯಾಕೆ, ನಿಮಗೆ ಗೊತ್ತಿರೋನೇನಾ? ಇಲ್ಲ ಇಲ್ಲ ಇಲ್ಲ, ಸುಮ್ಮನೆ ಕೇಳ್ದೆ, ಎಲ್ಲ ನೋಡ್ದಂಗಾಯ್ತು. ನೀವು ಇತ್ತೀಚೆಗೆ ಇವ್ರಿಗೆ ಓಡಾಡ್ಸಕ್ ಕಾರ್ ಏನಾದ್ರು ಕೊಟ್ಟಿದ್ರಾ? ಅವ್ರ ಅಮ್ಮಂಗೆ ಆಪ್ರೇಷನ್ ಅಂತ ಏನೋ ಹೇಳ್ದ, ಅದಕ್ಕೆ ಏನಿಯಾ ಸರಿ ಅಂತ ಹೇಳ್ಬಿಟ್ಟು ಕಾರ್ ಓಡ್ಸಕ್ಕೆ ಎಲ್ಲನೂ ತಗೊಂಡು ಹೋಗಪ್ಪ, ಅವ್ರ ಅಮ್ಮನ ಕರ್ಕೊಂಡು ಹೋಗ್ಬೇಕು, ಬಡತನ ಅವ್ರದ್ದು ಅದಕ್ಕೆ ಸರಿ ಅಂತ ಹೇಳ್ಬಿಟ್ಟು ನಾನು ಕಳಿಸ್ದೆ, ಹೋಗು ಅಂತ ಹೇಳ್ಬಿಟ್ಟು. ಒಂದು 2-3 ದಿನ ಬಿಟ್ಕೊಂಡು ಬಂದ ಆದ್ರೂ ಏನು ಮಾಡೋಕ್ಕಾಗಲ್ಲ, ಈಗ ಎಲೆಕ್ಷನ್ ಟೈಮ್ ಅಲ್ವಾ, ಎಲ್ಲರಿಗೂ ಸಹಾಯ ಮಾಡಲೇಬೇಕು. ಹಂಗಾರೆ ಪಕ್ಕ ಪಿಕ್ಸೇನಿಯ ನಿಮ್ ಭಾವನೆನಿಯ ಇವನಂತೂನುವೆ. ಓ ಹೌದಾ, ಕುರಿ ಕಾಯ್ತಾವನ? ಹೌದಾ, ಎಲ್ಲಿ ಹೊಡ್ಕೊಂಡು ಹೋಯ್ತಾರೆ ಕುರಿ ಎಲ್ಲಾನುವೆ? ನಮ್ದೇ ಇಲ್ಲೇ ಗುಡ್ಡ ಐತಲ್ಲಮ್ಮ, ಗುಡ್ಡು ಕೊಡ್ಕೊಂಡು ಹೋಯ್ತಾರೆ ಅಷ್ಟೇ ಏನಿಯ. ಸರಿ, ನೀವು ಬರ್ರಿ, ಕುಂತ್ಕೊ ಬರ್ರಿ, ನಿಮ್ಗೆ ಕಾಫಿ ಊಟ ಎಲ್ಲನೂ ಮಾಡಬೇಕು. ನನಗೆ ಬೇಕಾಗಿರೋ ಕಡೆಯಿಂದ ನೀವು ಬಂದಿದ್ದೀರಾ ಅಂತಂದಮೇಲೆ ನೀವು ನಂಗೆ ಕಳ್ಸೋಕ್ಕಾಯ್ತದ ಹೇಳಿ? ನಿಮ್ಗೆ ಎಲೆಕ್ಷನ್ ಬಗ್ಗೆ ಇನ್ನೂ ಏನೇನು ಬೇಕೋ ಪ್ರತಿಯೊಂದನ್ನು ಕೇಳಿ, ಪ್ರತಿಯೊಂದನ್ನು ನಾನೇನಿಯ ಹೇಳಿ ಪ್ರತಿಯೊಂದಕ್ಕೂ ಉತ್ತರ ಕೊಡ್ತೀನಿ. ಸರಿನಾ? ನೀವು ಆರಾಮಾಗಿ ಕೇಳಿ. ಯಾಕೆ ನೀವು ಊರಾಗ ಎಲೆಕ್ಷನ್ ನಿಂತ್ಕೊತಾ ಇದ್ದೀರಾ? ನಮ್ಮ ಅತ್ತೆಯವ್ರು ನಿಂತ್ಕೋತಾವ್ರೆ ಎಲೆಕ್ಷನ್ಗೆ ಮೊದಲನೇ ಕಿತ್ತ, ಅದಕ್ಕೆ ನಿಮ್ಮನ್ನ ಕೇಳೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಅಷ್ಟೇನೆ. ಸರಿ ಕಣಮ್ಮ, ಬರ್ರಿ ಕೂತ್ಕೊ ಬರ್ರಿ. ಒಂಚೂರು ಈಚೆ ಕಡೆ ಕೆಲಸ ಐತೆ, ಒಂದು ಗಂಟೆ ಬಿಟ್ಕೊಂಡು ಹಿಂಗೇನೇ ಬರ್ತೀವಿ. ಒಂಚೂರು ಕೆಲಸ ಮುಗಿಸ್ಕೊಂಡು, ಯಾಕಂದ್ರೆ ನಿಮ್ಮ ಹತ್ರ ಮಾತಾಡೋದು ಇನ್ನೂ ಶಾನೆ ಐತೆ. 1 ಗಂಟೆಗೆಲ್ಲ ಮುಗಿಯ ಅಂತ ಕೆಲಸ ಅಲ್ಲ, ಆದ್ರೆ ಈಚೆ ಕಡೆ ಹೋದ್ರೆ 1 ಗಂಟೆಗೆ ನಮ್ಮ ಕೆಲಸ ಎಲ್ಲ ಮುಗಿದು ಬಿಡ್ತದೆ. ಅದಕ್ಕೆ ಹಿಂಗೆ ಹೋಗ್ಬಿಟ್ಟು ಹಿಂಗೆ ಬಂದ್ಬಿಡ್ತೀನಿ. ಸರಿ ಕಣಮ್ಮ, ಆಯ್ತು, ಹೋಗು, ಒಳ್ಳೇದಾಗ್ಲಿ. ನಡಿಯ ಜಯಮ್ಮ. ನೋಡು, ಚಿಕ್ಕ ಚಿಕ್ಕ ಹುಡುಗರೆಲ್ಲನೂ ಎಲೆಕ್ಷನ್ ನಿಂತ್ಕೋಬೇಕು ಅಂತ ಹೇಳ್ಬಿಟ್ಟು ಎಷ್ಟು ಆಸಕ್ತಿ ತೋರಿಸ್ತಾವ್ರೆ. ನಮ್ಮ ಮನೆಗೂ ಅವ್ರೆ ಮಕ್ಕಳು ಅಂತ ಹೇಳ್ಬಿಟ್ಟು 10 ಪೈಸು ಪ್ರಯೋಜನಕ್ಕಿಲ್ಲ. ಈ ಹೆಣ್ಮಕ್ಳಿಗಿರ ಇದೂ ಗಂಡು ಮಕ್ಳಿಗಿರೋದಿಲ್ಲ ನೋಡು, ಯಾವ ಹುಚ್ಚುನೂ ಇಲ್ಲ ಎಲೆಕ್ಷನ್ದು. ಏಯ್ ಇವಂತೂ ಏನೋ ಒಂದು ಗುದ್ಕಂತಾನೆ ಇರ್ತವೆ, ಇವು ನೋಡ್ಕೊಳ್ಳೋದೇ ಒಂದು ಕೆಲಸ ಆಗ್ತೈತೆ ನಮ್ಗಂತೂ. ಅಯ್ಯಯ್ಯೋ, ಪಿಕ್ಸು ಕಣ್ಲೆ ಜಯಮ್ಮ, ಪಿಕ್ಸು. ಇವನ್ ಕುರಿ ಕಾಯ್ತಿರೋದಂತೂ ಪಿಕ್ಸು. ಯಪ್ಪ ದೇವ್ರೆ, ಲೇ ಜಯಮ್ಮ, ನಾನು ಇದಂತೂ ಕನ್ಸು ಮನ್ಸಾಗ ಅನ್ಕೊಂಡಿರಲ್ಲ. ಏನಾದರೂ ಕಂಪ್ಯೂಟರ್ ಕೆಲಸ ಒತ್ತ ಕೆಲಸ ಮಾಡ್ತಿರ್ತಾನೆ ಅನ್ಕೊಂಡಿದ್ದೆ. ಅಲ್ಲ, ಆ ರಾಧನ್ ಬಿಟ್ಬಿಟ್ಟು ಇಲ್ಲಿಗೆ ಬಂದಿರೋದಕ್ಕೆ ನನ್ನ ಮಗಂಗೆ ಸರಿಯಾಗಿ ಗತಿ ಆಯ್ತು. ಮಾಡಿದ್ದುಣ್ಣೋ ಮಾರಾಯ, ಆ ರಾಧಂಗೆ ಅಷ್ಟೊಂದೆಲ್ಲ ಅಯ್ಯೋ ಅನ್ನಿಸ್ಬಿಟ್ಟು ಅಯ್ಯಯ್ಯೋ ಅನ್ನಿಸ್ಬಿಟ್ಟು ಮೋಸ ಮಾಡಿದ್ನಲ್ಲ. ಸರಿಯಾಗಿ ಏನೇ ಆಯ್ತು, ಸುಮ್ಕಿರು, ಸರಿಯಾದಾಗೈತೆ. ಜಯಮ್ಮ, ಎಷ್ಟು ಖುಷಿ ಆಗ್ತೈತೆ ಗೊತ್ತಾ? ರಾಧಂಗೆ ಹೇಳ್ಬೇಕು, ಖುಷಿ ಆಯ್ತದೆ. ರಾಧಂಗೆ ಮೋಸ ಮಾಡಿ ಇಲ್ಲಿಗೆ ಬಂದು ಇಲ್ಲೆಲ್ಲನೂ ಹಿಂಗೆ ಬಡ್ಕೊಳ್ಳೋ ಅವಶ್ಯಕತೆ ಇತ್ತಾ? ಅಬ್ಬಬ್ಬಬ್ಬಬ್ಬಬ್ಬ, ನಾನ್ ಸಾಫ್ಟ್ವೇರ್ ಇಂಜಿನಿಯರು, ನಾನು ಕಾರ್ ತಗೊಂಡೆ. ನೋಡ್ದ, ಇವತ್ತು ಇವನು ಬಂಡವಾಳ ಎಲ್ಲ ಬೈಲಾಯ್ತಾ? ಇವನು ಇಲ್ಲೇ ಕೆಲಸ ಮಾಡ್ತಾವನೆ ಅಂತ ಹೇಳಿದ್ರೆ ಪಕ್ಕ ಇವನು ಹೆಂಡ್ತಿನೂ ಇಲ್ಲೇ ಎಲ್ಲಾದ್ರೂ ಮನೆ ಮಾಡ್ಕೊಂಡು ಪಕ್ಕ ಇಕ್ತಾಳೆ. ಇವನು ಬೇಕಾದ್ರೆ ಹೆಂಡ್ತಿನಲ್ವಾ ಚೆನ್ನಾಗಿ ನೋಡ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಚೆನ್ನಾಗಿರೋ ದೊಡ್ಡ ಮನೆ ಏನಿಯ ಮಾಡಿದ್ರು ಮಾಡಿರ್ತಾರೆ ಅಂತ ಅನ್ನಿಸ್ತದೆ. ನೋಡ್ಬೇಕೆ ಒಂದ್ಸಲ, ಎಂಥ ಮನೆ ಮಾಡಿ ಎಂಥ ಮನೆಯಾಗಿ ಮಡಗವನ ಎಂಡ್ರನ್ನ. ಅಲ್ಲ, ಇವನ್ಗೆ ಏನು ಬಂದಿತ್ತು? ರಾಧಂಗೆ ಮೋಸ ಮಾಡ್ಬಿಟ್ಟು ಯಾವಳನ್ನ ಇನ್ನೊಬ್ಬಳನ್ನ ಕಟ್ಕೊಂಡು ಬರೋ ಅಂಥದ್ದು. ದೇವರು ಯಾರನ್ನ ಸುಮ್ಮನೆ ಬಿಡೋಕ್ಕಿಲ್ಲ, ಸರಿಯಾಗಿ ಹಾಕೊಂಡು ಚೆನ್ನಾಗಿ ಚಟ್ನಿ ಅರಿತಿರ್ತಾನೆ. ನನ್ನ ಮಗಂಗೆ ಹಿಂಗೆ ಆಗಬೇಕು ಬಾರೆ. ಅಲ್ಲ, ಇವನ್ ತಿನ್ನೋ ಸರಿ, ಆದರೆ ಹೆಂಡ್ತಿನ ಮಾತ್ರ ಸೂಪರಾಗಿ ಇಕ್ಕಿರ್ತಾನೋ ಏನೋ, ಯಾರಿಗೆ ಗೊತ್ತು ಅಲ್ವಾ? ಚೆನ್ನಾಗಿ ಇಕ್ಕಿದ್ರೂ ಇಕ್ಕಿರ್ತಾನೆ ಅನ್ನಿಸ್ತದೆ. ನೋಡೋಣ ಬಾ, ಹೋಗಿ ನೋಡಿದ್ರೇನಿಯ ಎಲ್ಲನೂ ಗೊತ್ತಾಯ್ತದೆ. ಎಲ್ಲಿ ನಿಂತ್ಕೊಂಡ್ರೆ ಏನು ಗೊತ್ತಾಯ್ತದೆ ನಮಗೆ? ಹೋಗ್ಬಿಟ್ಟು ಎಲ್ಲನೂ ನೋಡಿ ವಿಚಾರ ಮಾಡೋಣ. ನಾವಿಲ್ಲಿಗೆ ಬಂದಿದ್ದಕ್ಕೆ ಎಲೆಕ್ಷನ್ ಬಗ್ಗೆ ತಿಳ್ಕೊಂಡಿಲ್ವೋ ನನಗಂತೂ ಗೊತ್ತಿಲ್ಲ. ಆದರೆ ಇದ್ರ ಬಗ್ಗೆ ಇವನ ಬಗ್ಗೆ ಮಾತ್ರ ಚೆನ್ನಾಗಿ ಅರ್ಥ ಆಯ್ತಲ್ಲ. ರಾಧಕ್ಕಂಗೆ ಒಂದು ಫೋಟೋ ಗಿಟ್ಟ ತೆಕ್ಕ, ರಾಧಕ್ಕಂಗೆ ತೋರಿಸಿ ಇವನ ಯೋಗ್ಯತೆ ಏನು ಅಂತ ಗೊತ್ತಾಗಲಿ. ಅಯ್ಯೋ ಹಂಗಂತೆ, ಅಯ್ಯೋ ಹಿಂಗಂತೆ ಅಂತ ಹೇಳ್ತೈತಲ್ಲ ರಾಧಕ್ಕ, ಗೊತ್ತಾಗಲಿ ಒಂದು ಫೋಟೋ ತೆಕ್ಕ. ನಾವು ಜಾಸ್ತಿ ಹೊತ್ತು ಇಲ್ಲೇ ನಿಂತ್ಕೊಂಡ್ರೆ
ಪಕ್ಕ ನನ್ನ ಮಗಂಗೆಲ್ಲ ಡೌಟ್ ಬಂದ್ಬಿಟ್ಟು ಸುಮ್ಮನೆ ಯಾಕೆ ಬೇಕು, ಏನು ಬೇಡ, ಸುಮ್ಮನೆ ನೀಯ ಬಾ ಹೋಗೋಣ ಅಷ್ಟೇ ನೀಯ. ನಮ್ಮ ಪಡಗ್ ನಾವು ಹೋಗಿ ಬಟ್ಲವಳು ಎಲ್ಲವಳೆ ಅಂತ ಕಂಡಿಡ್ಯಾನ. ಈ ಹಳ್ಳಿನಾಗೆ ಇತ್ತಾಳೆ ಪಿಕ್ಸು, ಹಳ್ಳಿನಾಗೆ ಇದ್ಬಿಟ್ಟು ಏನೋ ಒಂದು ಮಾಡ್ತಿರ್ತಾಳೆ. ನೋಡೋಣ ಬಾ. ನೋಡ್ಬಿಟ್ಟು ಆಮೇಕಿಂದ ಬೇಕಾರೆ ರಾಧನ್ಗೆಲ್ಲ ವಿಷಯನೂ ಹೇಳೋಣ. ನಮ್ಮ ಅತ್ತೆಗೆ ಹೇಳ ಬೇಡವಾ? ಬೇಡ ಬಿಡು, ಯಾಕೆ ಸುಮ್ಕೆ ನಮ್ಮ ಅತ್ತೆ ಬೇಕಾದ್ರೆ ಓಡ್ ಬಂದು ಕರ್ಕೊಂಡು ಹೋಗ್ಬಿಡ್ತಾಳೆ. ಬಾ ಬಾ ಹೋಗನ್ ಬಾ. ಏಯ್ ಬಾ ಬಾ. ಇವೇನು ಒಂದು ಯಾಕೆ ಹಿಂಗೆ ಗುದ್ದಾಡ್ಕೊಂಡು ಹಿಂಗೆ ಒದ್ದಾಡ್ತಾವಲ್ಲ ಅಂತ ಹೇಳ್ಬಿಟ್ಟು ಯಾರೋ ಅಲ್ಲಿ ಹೋಗ್ತಾವ್ರಲ್ಲ. ಈ ಗುಡ್ಡಕ್ಕೆ ಯಾರ್ಯಾರು ಬರ್ತಾರೋ ಯಾರ್ಯಾರು ಹೋಯ್ತಾರೋ ಒಂದು ಗೊತ್ತಾಗಕ್ಕಿಲ್ಲ. ನನ್ನ ಹೆಂಡತಿ ಮನಿಯಾಳಿ ಎಲ್ಲ 10,000 ರೂಪಾಯಿ ದುಡ್ಡುನು ಹೆಂಗೆ ಇದು ಮಾಡ್ಬಿಟ್ಲು ಹೇಳು. 10,000 ರೂಪಾಯಿ ಎಲ್ಲನೂ ತಗೊಂಡು ವಾಷಿಂಗ್ ಮಿಷಿನು ಫ್ರಿಡ್ಜು ಅಂತ ತಗೊಬಿಟ್ಟು ಎಲ್ಲನೂ ಹಾಳು ಮಾಡ್ಬಿಟ್ಲು ಮನಿಯಾಳಿ. ಬೇಕಿತ್ತಾ ಇವಳಿಗೆಲ್ಲನೂ? ಅದು ಈಗ ದುಡ್ಡು ಇಲ್ದಿರೋ ಟೈಮಾಗೆಲ್ಲ ಬೇಕಿತ್ತಾ? ಥೂ ಶಿವಳು ಮಕ್ಕ ಮುಚ್ಚ. ಬಿಡು, ಏನು ಮಾಡೋಕ್ಕಾಗಲ್ಲ. ಇಷ್ಟಪಟ್ಟು ಕಟ್ಕೊಂಡಿದ್ದೀನಿ, ಅನುಭವಿಸ್ಕೊಂಡು ಸಾಯಲೇಬೇಕು. ಇನ್ನೇನು ತಾನೇ ಮಾಡೋಕ್ಕಾಯ್ತದೆ? ಥೂ, ಬಾಡಿಗೆ ಬೇರೆ ಹೆಂಗಪ್ಪ ಕಟ್ಟೋದು ಬಾಡಿಗೆಯ? ಆ ರೇಷನ್ಗೆಲ್ಲ ಏನಪ್ಪ ಮಾಡೋದು?